100 ಬಾರಿ ಮಧುಗಿರಿ ಏಕಶಿಲಾ ಬೆಟ್ಟವನ್ನೇರಿದ ಸಾಧಕನಿಗೆ ಸನ್ಮಾನ. ಮಧುಗಿರಿ ಪಟ್ಟಣದಲ್ಲಿರುವ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟವನ್ನು 100 ಬಾರಿ ಚಾರಣ ಮಾಡಿ ಸಾಧನೆ ಮಾಡಿದ ಕೆಎಚ್ ರಸ್ತೆಯಲ್ಲಿರುವ ವಾಸವಿ ಮೆಡಿಕಲ್ನ ಮಾಲೀಕ ಕಮಲೇಶ್ ರವರನ್ನು ವಿವಿಧ ಸಂಘಟನೆಗಳು ಬೆಟ್ಟದ ಬುಡ ಮತ್ತು ತುತ್ತ ತುದಿಯಲ್ಲಿ ಚಾರಣಿಗರು ಗೌರವಿಸಿದರು. ಕಮಲೇಶ್ ಅವರ ಹಿರಿಯ ಮಗ ಮಿಥುನ್ 50ನೇ ಬಾರಿ ಮತ್ತು ಕಿರಿಯ ಪುತ್ರ ಪೂರ್ವಿ 25ನೇ ಬಾರಿ ಏಕಶಿಲಾ ಬೆಟ್ಟವನ್ನು ಚಾರಣೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿ ಗೋವಿಂದರಾಜು, ಅರಣ್ಯ ಇಲಾಖಾ ಅಧಿಕಾರಿ ಸುರೇಶ್, ಪಿಡಿಒ ರಂಗನಾಥ್, ನಂದಿನಿ ಮಾಟ್ನ ಯೋಗೀಶ್, ವಿಕ್ರಮ್, ವೇಣುಗೋಪಾಲ್, ಪೊಲೀಸ್ ಕುಮಾರ್, ನಾಗೇಶ್ ಬಾಬು ತಂಡ ಗೌರವಿಸಿದರು. ನನಗೆ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲಿಗೆ ದೇವರು, ನನ್ನ ತಂದೆ ತಾಯಿ ಮತ್ತು ಎಲ್ಲ ಫ್ರೆಂಡ್ಸು, ಟ್ರಕ್ಕರ್ಸು, ಬೇಸಿಕ್ ಟೀಮ್, ಮಧುಗಿರಿ ಜನತೆ ಮತ್ತು ನನ್ನ ವೈಫು ಸಪೋರ್ಟು ಮತ್ತು ಇವರಿಬ್ಬರು ಕೋಆರ್ಡಿನೇಷನ್ನು ಮತ್ತು ಎಲ್ಲ ಟ್ರಕ್ಕರ್ಸು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಆಲ್ಮೋಸ್ಟ್ ಎವರಿ ಆ್ಯಕ್ಟಿವಿಟೀಸಲ್ಲಿ ಒಬ್ಬೊಬ್ಬರು ಮಿಸ್ ಆದ್ರೂ ಇನ್ನೊಬ್ಬರು ಜಾಯ್ನ್ ಆಗಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಇನ್ಸ್ಪೈರ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ನನ್ನ ಮಕ್ಕಳು ಈ ಏಜಲ್ಲಿ ಯಾರೂ ಇಷ್ಟು ಅಚೀವ್ಮೆಂಟ್ ಮಾಡಿಲ್ಲ. ಇವನು 25 ಸರಿ, ಅವನು 50 ಸರಿ ಮಾಡಿದ್ದಾರೆ. ಅದೇ ನನಗೆ ತುಂಬ ಗ್ರೇಟ್ ಅವಾರ್ಡ್. ನಂದು 100ನೇ ಸರಿ, ನನ್ನ ವೈಫ್ದು 5ನೇ ಸರಿ, ಇವಂದು 25, ಇವಂದು 50. ಮಧುಗಿರಿ ಬೆಟ್ಟ ಪರ್ಟಿಕ್ಯುಲರ್ ಆಗಿ. ಬೇರೆವೆಲ್ಲ ಆಗಿದೆ, ಸ್ಕಂದಗಿರಿ, ಎವರೆಸ್ಟು, ಮೌಂಟ್ ಎವರೆಸ್ಟು, ಬೇಸ್ ಕ್ಯಾಂಪು ಮತ್ತು ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ, ಹಿಮಾಲಯ 2 ಸರಿ, ಮತ್ತು ವಿಂಟರ್ ಟ್ರೆಕ್ಕು, ಮಾನ್ಸೂನ್ ಟ್ರೆಕ್ಕು. ಎಸ್ಪೆಷಲಿ ನನಗೆ ಸಂತೋಷ ಏನು ಅಂದರೆ ಮಧುಗಿರಿ ಬೆಟ್ಟ ಇಲ್ಲೇ ಹುಟ್ಟಿ ಬೆಳೆದು 100 ಸರಿ ಹತ್ತಿದ್ದೀನಿ ಅನ್ನೋದೇ ತುಂಬ ನನ್ನ ಪರ್ಸ್ನಲ್ ಅಚೀವ್ಮೆಂಟ್. ನನಗೆ ತುಂಬಾ ಹೆಮ್ಮೆ. ಮತ್ತು ನನ್ನ ಜೊತೆಗೆ ಇವರಿಬ್ಬರು ಹತ್ತುತ್ತಾರೆ, ಅದಿನ್ನೂ ದೊಡ್ಡ ಅವಾರ್ಡ್ ನನಗೆ. ಥ್ಯಾಂಕ್ ಯು. ಮೋಟಿವೇಶನ್ ಎಲ್ಲರೂ ಮಧುಗಿರಿ ಬೆಟ್ಟ ಮೇಯ್ನ್. ಇಲ್ಲ, ಬೇರೆ ಕಡೆ ಎಲ್ಲ ಹತ್ತಿದ್ದೆ, ಆಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ. ನಂದು ಎಲ್ಲ ಎವ್ರಿ ಡೇ ನಂದು ಡಾಕ್ಯುಮೆಂಟೇಷನ್ ಇದೆ. ಸ್ಟ್ರಾವಾ ಮತ್ತು ರಿಲೈವ್ ಅನ್ನೋದು ಇಂಟರ್ನ್ಯಾಷನಲ್ ಆ್ಯಪ್ಸ್ ಇದೆ, ಅವು ಅದರಲ್ಲೂ ರೆಕಾರ್ಡ್ ಆಗಿದೆ. ಮತ್ತು ನಾನು ಬುಕ್ಕಲ್ಲೂ ರೆಕಾರ್ಡ್ ಮಾಡಿದ್ದೀನಿ, ಡೇಟು, ಟೈಮು ಪ್ರತಿಯೊಂದೂ ಗೂಗಲಲ್ಲೂ ರೆಕಾರ್ಡ್ ಆಗ್ತಾ ಇರುತ್ತೆ. ಮಕ್ಕಳು ಅವರು ತುಂಬಾ ಇನ್ಸ್ಪೈರ್ ಆಗಿ ಬರ್ತಾರೆ. ಬೆಟ್ಟ ಅಂತಿದ್ದಂಗೆ ರಾತ್ರಿ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಅವರೇ ಎದ್ದಿರ್ತಾರೆ. ಅಲಾರಾಮು ಬೇಕಿಲ್ಲ, ನಾನು ಎಬ್ಬರಿಸೋದು ಬೇಕಿಲ್ಲ, ಅವರೇ ಬಂದುಬಿಡ್ತಾರೆ, ಎದ್ದೊಳ್ತಾರೆ, ಬಂದುಬಿಡ್ತಾರೆ. ಮುಂದೆ ಆ್ಯಕ್ಚುಲಾಗಿ ನಾವು ಹೋಗ್ತಾ ಇರಬೇಕಾದ್ರೆ, ಟ್ರಕ್ ಮಾಡ್ತಾ ಇರ್ಬೇಕಾದ್ರೆ ಇವರಿಬ್ಬರೇ ಮುಂದೆ ಇರ್ತಾರೆ. ಇಳಿಬೇಕಾದ್ರೂ ಮುಂದೆ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಒಂದು ಸ್ವಲ್ಪ ಮುಂದೆ ಹೋದಾಗ, ಸ್ವಲ್ಪ ಟೈಮ್ ಸಿಕ್ಕಿದಾಗ ಅವರಷ್ಟು ಅವ್ರು ಆಟ ಆಡ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ, ಆರಾಮ್ಸೆ ಮಜಾ ಮಾಡ್ತಾರೆ. ಸಹಪಾಠಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಮತ್ತು ಇನ್ನೂ ಹಂಗೆ ನನಗೆ ಎನ್ಕರೇಜ್ ಮಾಡಲಿ ಅಂತಲೂ ಕೇಳ್ತೀನಿ. ನನಗೆ 49, ಇವನಿಗೆ 10, ಅವನಿಗೆ 15. ಎಲ್ರಿಗೂ ನಮಸ್ಕಾರ. ನಮ್ಮ ಕಮಲೇಶ್ ಅಣ್ಣವರು ಇದು 100ನೇ ಬಾರಿ ಮಧುಗಿರಿ ಬೆಟ್ಟನ ಹತ್ತಾ ಇದ್ದಾರೆ. ನಾನು 2ನೇ ಬಾರಿ ಮಧುಗಿರಿ ಬೆಟ್ಟ ಹತ್ತುವಾಗ ನಮ್ಮ ರಂಗನಾಥ್ ಅವ್ರ ಪರಿಚಯ ಆಯಿತು. ರಂಗನಾಥ್ ಅವ್ರ ಮುಖಾಂತರ ಮತ್ತಿಲ್ಲ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಹತ್ತಾ ಇರೋ ಎಲ್ಲ ಚಾರಣದಾರರ ಪರಿಚಯ ಆಯಿತು. ತುಂಬ ಖುಷಿ. 1-2 ವರ್ಷದಿಂದ ನಾವು ತುಂಬ ಸುತ್ತಮುತ್ತ ಇರೋ ಬೆಟ್ಟಗಳೆಲ್ಲ ಹತ್ತಿದ್ದೀವಿ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲು ಇಷ್ಟಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಮುಂದೆ ಇದೇ ಥರ ನಮ್ಮ ಯುವಜನತೆಗೆ ಪ್ರೇರಣೆ ಆಗಲಿ. ತುಂಬ ಸಂತೋಷ. ನೀವಲ್ಲದೆ ನಿಮ್ಮ ಮಕ್ಕಳು ಮತ್ತು ಇನ್ನು ಯಂಗರ್ ಜನ್ರೇಷನ್ ನಿಮ್ಮಿಂದ ಪ್ರೇರಣೆ ಪಡ್ಕೊಳ್ಳಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.